ಚೀನಾರಾಮ್ ಅವರು ಈಗ ಹಿರಿಯ ಸ್ವಾತಂತ್ರ್ಯ ವಿಚಾರಗಳು ನೆನ್ನೆನೂ ಕಲಾಪ ಬಲ್ಲಿ ಇವತ್ತೇನು ಕಲಾಪ ಎಲ್ಲ ವ್ಯರ್ಥ. ಯಾರು ಹೊಣೆ ಇದಕ್ಕೀಗ? ಇದು ಕಾಂಗ್ರೆಸ್ ಹೊಣೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಅಮರಣ ಮಾಡಬೇಕು ವಿಧಾನಸಭೆ ನಡೆಯವರೆಗೂ ಅನಾವಶ್ಯಕವಾಗಿ ವಿರೋಧ ಪಕ್ಷ ನಾಯಕರ ಸ್ಥಾನದಲ್ಲಿ ಕೂತ್ಕೊಂಡು ಜನ ದಿಕ್ತರಿಸ್ತಕ್ಕಂಥದ್ದು. ಇವತ್ತು ಸರ್ವಶ್ರೇಷ್ಠ ಸಂವಿಧಾನವನ್ನ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು 2 ದಿನ ಅಂತ ತೋರಿಸಿದ್ರೆ ಸಂವಿಧಾನಕ್ಕೆ ಅವಮಾನ ಮಾಡಿದಂತ ಸಂವಿಧಾನ ಬರೆದಂತ ಸಂವಿಧಾನ ಪಿತಾಮಹನಿಗೆ ಅವಮಾನ ಮಾಡಿದಂಥದ್ದು ಕಾಂಗ್ರೆಸ್ ಅವರು. ಇವರಿಗೆ ದೇಶದ ಬಗ್ಗೆ ಪದ್ಧತಿ ಏನಿದೆ? ಇವತ್ತು ಇವರು ಸ್ವತಂತ್ರ ಹೋರಾಟಗಾರರಿಗೆ ಬೆಲೆ ಕೊಟ್ಟಿದ್ದಾರೆ, ನಕಲಿ ಸ್ವತಂತ್ರ ಹೋರಾಟಗಾರರು ಸೇರ್ಕೊಂಡ್ಬಿಟ್ಟು ಇವತ್ತು ಯಾರ್ಯಾರ ಬಗ್ಗೆ ಏನೋ ಮಾತಾಡ್ತಾರೆ. ನಾನು ದೊರೆಸ್ವಾಮಿ ಅವ್ರ ಬಗ್ಗೆ ಗೌರವ ಕೊಡ್ತೀನಿ, ಆದ್ರೆ ನಮ್ಮ ಪಕ್ಷನೂ ಕೊಡ್ತದೆ. ಆದ್ರೆ ಅವರು ನಡ್ಕೊಳ್ತಾರ ರೀತಿ ಸರಿ ಇಲ್ಲ. ಇವತ್ತು ದೇಶದ್ರೋಹ ಚಟುವಟಿಕೆ ಮಾಡೋರ ಜೊತೆ ನಿಂತ್ಕೊಂಡು ನನ್ನ ಮೊಮ್ಮಗಳು ಬಾಮ ಅಂತ ಅಪ್ಕೊಳ್ಳೋದೇನಿದೆ? ದೇಶದ್ರೋಹ ಚಟುವಟಿಕೆಗೆ ನಡೆಸಂತ ಯಾಕೆ ಕೊಡ್ತೀರಾ ನೀವು? ಓಪನ್ ಆಗಿ ಇವತ್ತು ದೇಶದ್ರೋಹ ಮಾಡ್ತಕ್ಕಂಥವ್ರನ್ನ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಅದ್ ಹೇಳಕ್ಕಾಗದ ನೀವೇ ನಿಮ್ಮ ತಂಡಗಳ ಚರ್ಚೆ ಮಾಡಕ್ಕೆ ರೆಡಿ ಇಲ್ವಲ್ಲ ನೀವೀಗ? ಚರ್ಚೆ ಕೇಳಿದ್ರು ಅವರು, ಆಗ್ಲೂ ಅವಕಾಶ ಸಿಗ್ಲಿಲ್ಲ. ಈಗ ನೋಟಿಸ್ ಕೊಟ್ಟರು, ಅದು ಸರಿ ಇಲ್ಲ ಅಂದ್ರು. ಸರ್ಕಾರನೇ ಒಂದು ಮುತುವರ್ಜಿ ವಹಿಸಿ ಆಯ್ತು ಚರ್ಚೆ ಮಾಡೋಣ, ಅವಕಾಶ ಕೊಡಿ. ಇವತ್ತು ಸಂವಿಧಾನವನ್ನ ಚರ್ಚೆ ಮಾಡಿ ಸಂವಿಧಾನವನ್ನ ಬರೆದಂತ ಮಹಾ ಜ್ಞಾನಿ ಅಂಬೇಡ್ಕರ್ ಅವರ ಬಗ್ಗೆ ವಿಚಾರಗಳನ್ನ ಮತ್ತು ಸಂವಿಧಾನದಲ್ಲಿ ಏನೆಲ್ಲ ಅಳವಡಿಕೆ 2 ದಿನ ಮೊದಲೇ ಪೂರ್ವ ನಿಯೋಜಿತವಾದಂತ ಒಂದು ವಿಚಾರ ಕಲಾಪ ಆರಂಭ ಆದ್ಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಅಥವಾ 2 ಅವರ್ ಬೆಳಗಿನವರೆಗೂ ನಾವು ಚರ್ಚೆ ಮಾಡಿ ಈ ವಿಚಾರದ ಬಗ್ಗೆ. ಮಧ್ಯಾಹ್ನದ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿ ಸ್ಪೀಕರ್ ಅವರು ಹೇಳಿದ್ರು, ಸರ್ಕಾರನು ಅದ್ರ ಮನವಿ ಮಾಡಿ ಮಾಡ್ಬೇಕಂತ ಬಂದಿದ್ರೆ ಚರ್ಚೆ ಮಾಡ್ಬೋದಾಯ್ತು. ಇವ್ರು ಜಗಳ ಆಡ್ಕೊಂಡು ಕಿತ್ತಾಡಕ್ಕೆ ಬಂದಿದ್ರಲ್ಲ ಸಿದ್ದರಾಮಯ್ಯರು. ತೀರ್ಪು ಓದೋದಕ್ಕೆ ಮುಂಚೆ ತೀರ್ಪು ಸರಿ ಇಲ್ಲ ಹಾಗೆ ಹೀಗೆ ಅದ್ ಕೂತ್ಕೊಳ್ಳಿ, ತಾಳ್ಮೆಯಿಂದ ಕೂತ್ಕೊಳ್ಳಿ, ತಾಳ್ಮೆಯಿಂದ ನಡ್ಕೊಳ್ಳಿ. ನೀವು ಕಾಂಗ್ರೆಸ್ ಅವರು 130-20 ವರ್ಷ ಇರ್ತಕ್ಕಂಥ ಒಂದು ಹಿರಿಯ ಪಕ್ಷ ನಿಮ್ದು. ಸ್ವಲ್ಪ ಅನುಭವ ಇಲ್ವಾ ನಿಮ್ಗೆ? ಅನುಭವ ನಾನು ಉಪಯೋಗಿಸಿರಿ. ಜನ ನೋಡ್ತಾ ಇದಾರೆ ನಿಮ್ಮನ್ನ. ಏನಂತಾರೆ ಜನ? ಈಗಲೇ ತಿರಸ್ಕರಿಸ್ಬಿಡವ್ರೆ, 0 ಟ್ರಾಫಿಕ್ ಅಲ್ಲಿ ಬಿಟ್ಬಿಡವ್ರೆ ನಿಮ್ಮನ್ನ, ಓಡೋಗ್ರಪ್ಪ ಇಲ್ಲ ಅಂತ. ಇವತ್ತು ನಿಮ್ಮ ಆ ಪರಿಸ್ಥಿತಿಗೆ ಬಂದಿರ್ತಕ್ಕಂಥ ನಿಮ್ಮ ಪರಿಸ್ಥಿತಿಗಳನ್ನ ನೀವು ಅಧ್ಯಯನ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ರಾಜ್ಯದಲ್ಲಿ ಜಲವಂತ ಸಮಸ್ಯೆಗಳವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇಲ್ಲಿ ಒಂದು ನೀವು ದೊರೆಸ್ವಾಮಿ ಅವ್ರ ವಿಚಾರ ತಗೊಂಡು ಅದು ಒಂದೇ ವಿಷಯಕ್ಕೆ 2 ದಿನ ಸದನ ಮುಗಿಸೋದು. ಇವತ್ತು ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಸಂವಿಧಾನದ ವಿಚಾರ ಸಿದ್ದರಾಮಯ್ಯ ಅವ್ರ ಮಾತನ್ನ ಒಪ್ಕೊಳ್ಳೋದೇ ಆದ್ರೆ ರಮೇಶ್ ಕುಮಾರ್ ಪಕ್ಷಪಾತಿನೇ. ಒಂದ್ ಟೈಮಲ್ಲಿ ಅವ್ರೇನ್ ಕೂತಿದ್ರು ಸ್ಪೀಠದಲ್ಲಿ ಕೂತಿದಾಗ ಉಮೇಶ್ ಜಾಧವ್ ಅವ್ರಿಗೆ ಅವರು ಪಕ್ಷಾಂತರ ಮಾಡಿದಾರಂತ ದೂರಿತ್ತು ಅವ್ರ ಮೇಲೆ. ಅದನ್ನ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಆಮೇಲೆ 17 ಜನನ ಅವ್ರನ್ನ ಅನರ್ಹ ಮಾಡ್ಬಿಟ್ರು. ಏನಿದ್ರ ಅರ್ಥ ಏನು? ಸಿದ್ದರಾಮಯ್ಯನವರೇ ನಿಮ್ ಪರವಾಗಿ ಮಾತಾಡಿದ್ರೆ ಪಕ್ಷಪಾತ, ನಿಮ್ ಪರವಾಗಿ ಮಾತಾಡದಿದ್ರೆ ಪಕ್ಷಪಾತ, ನಿಮ್ಮ ಪರವಾಗಿ ಮಾಡಿದ್ರೆ ಪರವರ ಅಂತ. ನಿಮಗೆ ಏನಾದ್ರು ಬದ್ಧತೆ ಇದ್ರೆ ನಾನು ಒಂದ್ ಮಾತು ಹೇಳ್ತೀನಿ. ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ, ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಕ್ಕಂಥವ್ರು ತಪ್ಪು ಅಂತ ಹೇಳಿಕೆ ಕೊಡಿ. ನೀವು ದೇಶದ್ರೋಹ ಚಟುವಟಿಕೆ ಮಾಡೋದು ತಪ್ಪು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಾಗಲಿ ಕುಮಾರಸ್ವಾಮಿ ಹೇಳಿಕೆ ವಿನಾ ನಿಜವಾದ ಹೇಳಿಕೆ ಅಲ್ಲ ಅದು. ಇವತ್ತು ನಾವು ಗೌರವ ಕೊಡ್ತಕ್ಕಂಥದ್ದು ಅದ್ರ ಬಗ್ಗೆ 2 ಮಾತಿಲ್ಲ. ದೊರೆಸ್ವಾಮಿ ಅವ್ರ ಬಗ್ಗೆ, ದೊರೆಸ್ವಾಮಿ ಅವರು ಅವ್ರ ವಯಸ್ಸಾಗಿದೆ, ಅವ್ರ ಹಿರಿಯರು, ನಮಗೂ ಗೌರವ ಇದೆ ಅವ್ರ ಬಗ್ಗೆ. ಹಂಗಂತ ಏನ್ ಬೇಕಾದ್ರೂ ಮಾತಾಡೋದು, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದು, ಯಾರ ಬಗ್ಗೆ ಆದ್ರೂ ಏನಾನ ಮಾತಾಡ್ಬಿಡೋದನ. ನೀವು ಜವಾಬ್ದಾರಿಯುತವಾಗಿ ಒಂದು ಪಕ್ಷದಲ್ಲಿ ವಾಲೋ ರೀತಿ ಮಾತಾಡಬೇಡಿ. ನೀವು ಸ್ವತಂತ್ರ ಹೋರಾಟಗಾರ ಅಂದ ತಕ್ಷಣ ದೇಶನೇ ನೀವು ಓದ್ಕೊಂಡ್ ಬಂದಿಲ್ಲ. ನಿಮ್ಮಂತ ಲಕ್ಷಾಂತರ ಜನ ಹೋರಾಟ ಮಾಡಿದ್ದಾರೆ. ನಿಮ್ಮ ಮಾತು ಇವತ್ತು ದೇಶದ್ರೋಹ ಚಟುವಟಿಕೆ ನಡೆಸ್ತಕ್ಕಂಥ ಚಿಕ್ಕ ಮಕ್ಕಳು ಇವತ್ತು ಅಮಾಯಕರನ್ನ ತಗೊಂಡ್ ಬಂದು ಬೀದಿಗೆ ತಂದು ಅವ್ರಿಗೆ ಪ್ರಚೋದನೆ ಮಾಡಿ ಹೇಳಿಸಿ ಅವ್ರ ಭವಿಷ್ಯ ಹಾಳು ಮಾಡಿದ್ರಲ್ಲ, ಅವ್ರು ಯಾರಂತ ಅವ್ರ ಬಗ್ಗೆ ಚೀಮಾರಿ ಹಾಕಿ ನೋಡೋಣ. ಯಾಕೆ ಹಾಕಲ್ಲ ನೀವು? ಅವ್ರ ಮನೆಗೆ ಹೋಗ್ತೀರಾ, ಅವ್ರ ನಮ್ಮ ಮೊಮ್ಮಗಳು ಅಂತೀರಾ, ಇನ್ನೂ ಅಷ್ಟು ಉತ್ತೇಜನ ಕೊಡ್ತೀರಾ? ಇದು ನಿಮ್ಮ ಸ್ವತಂತ್ರ ಹೋರಾಟಗಾರದ ಲಕ್ಷಣಗಳು? ಖಂಡಿತ ಅಲ್ಲ. ನೀವು ಯಾವತ್ತೂ ಒಂದು ರೂಪದಲ್ಲಿ ಕಾಣ್ಬೇಕು. ನೀವು ದೇಶಕ್ಕೆ ಮಹಾತ್ಮ ಗಾಂಧಿ ಬಿಟ್ರೆ ನಮ್ಮ ದೊರೆಸ್ವಾಮಿ ಅವರಪ್ಪ ಅನ್ನೋ ರೀತಿಯಿಂದ ಹೋಗ್ಬೇಕು. ಯಾವತ್ತಾದ್ರೂ ಅಂತಕ್ಕಂಥದ್ದು ಅವ್ರ ವೈಯಕ್ತಿಕವಾದಂತಹ ಅಭಿಪ್ರಾಯವನ್ನ ಪಕ್ಷ ಅವ್ರನ್ನ ಈಗಾಗಲೇ ಒಂದು ವಿಚಾರ ಹೇಳಿದ್ರೆ ಆಗ್ಲೇ ಮಾಧುಸ್ವಾಮಿ ಅವ್ರ ವಿಚಾರ ವಿರೋಧ ಪಕ್ಷದವರು ಯಾವುದೇ ಚರ್ಚೆಗಳನ್ನ ಮಾಡದೆ ಅವ್ರು ಈ ರೀತಿ ಬಹಿಷ್ಕಾರ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಬಹಳ ಪವಿತ್ರವಾದ ಮನವಿ ಮಾಡ್ಬೋಯ್ತಲ್ಲ. ಯಾಕೆ ಇವತ್ತು ಕಲಾಪನ ಹಾಳು ಮಾಡಿದ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಈ ದೇಶದಲ್ಲಿ ಅವ್ರನ್ನ ಸೋಲಿಸಿದಂತವ್ರು ಕಾಂಗ್ರೆಸ್ ಅವ್ರನ್ನ ಬಹಳ ಹೀನಾಯವಾಗಿ ನಡೆಸ್ಕೊಂಡಂತವ್ರು. ಅವ್ರನ್ನ ಈ ರೀತಿ ಅವಮಾನ ಮಾಡ್ತಕ್ಕಂಥ ಇವತ್ತು ಚರ್ಚೆ ಆಗ್ಲಿ, ದೇಶಕ್ಕೆ ಗೊತ್ತಾಗ್ಲಿ, ಪಕ್ಷಾತೀತವಾಗಿ ಆಗ್ಲಿ, ಆಮೇಲೆ ಮಾತಾಡಿ. ನಿಮ್ಗೆ ಯಾರು ಬೇಡಾದ್ರು ನಿಮ್ಗೆ ಅವಕಾಶಗಳಿದೆ. ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ 2 ದಿವಸ ಮಾಡಿದ್ರು. ಅವ್ರು 2 ದಿವಸ ದೇಶದ ಬಗ್ಗೆ, ದೇಶದ ಸಂವಿಧಾನದ ಬಗ್ಗೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಕಾಂಗ್ರೆಸ್ ಅವ್ರು ಯಾಕೆ ಮಾಡ್ಲಿಲ್ಲ? ಇವತ್ತು ಅಧಿಕಾರ ಮಾಡಿದಂತ ಅವರು ಯಾವತ್ತೂ ಮಾಡ್ಲಿಲ್ಲ. ಇವತ್ತು ರಾಜ್ಯದಲ್ಲೂ ಆಗಿರ್ಲಿಲ್ಲ. ಇದು ಹೊಸ ಪ್ರಯತ್ನ ಮಾಡಿದ್ರು ಕೂಡ ಬಹಳ ಮುಖ್ಯವಾಗಿ ಹಾಕಿದ್ರೆ ನಾನು ಸ್ವೀಕರಿಸಿ ಹಿಡಿದೀನಿ. ಇದೇ ನಮ್ಮ ದೊರೆಸ್ವಾಮಿ ಅವರು ದೇಶದ ವಿಷಯ ಬಂದಾಗ ದೇಶ ಮೊದಲು
ಅಂತಕ್ಕಂಥ ಚಿಂತನೆ ಮಾಡ್ಲಿ. ಅಲ್ಲ, ನನ್ನ ಪ್ರಶ್ನೆ ಇಷ್ಟೇನೆ. ಹೌದು ಇಲ್ಲ ಮಾತು ಅವರು ವೈಯಕ್ತಿಕವಾಗಿ ಅವ್ರ ಬಾಯಿಂದ ಬಂದು ಸದನದ ಹೊರಗಡೆ ಆಗಿರ್ತಕ್ಕಂಥ ವಿಚಾರ, ಅದನ್ನ ಅವ್ರನ್ನೇ ಕೇಳ್ಬೇಕಾಗುತ್ತೆ. ಈಗಾಗಲೇ ಪಕ್ಷ ಅವ್ರು ಸೂಚನೆ ಕೊಟ್ಟಿದೆ, ಈ ತರ ಎಲ್ಲ ಮಾತಾಡಬಾರ್ದು ಅಂತ ನಮಗೂ ಹೇಳಿದ್ದಾರೆ. ನೀವು ಡಿಬೇಟ್ ಅಲ್ಲಿ ಹೋದ್ರು ದೊರೆಸ್ವಾಮಿ ಅವರಿಗೆ ಯಾವುದೇ ರೀತಿ ಇರಿಸ್ಮುರ್ಸ್ ಮಾಡಬೇಡಿ ಅಂತ ನಾವು ಅದನ್ನ ಮಾಡ್ಕೊಂಡಿದೀವಿ. ಆದ್ರೆ ದೇಶ ಇವತ್ತು ತುಕಡೆ ಗ್ಯಾಂಗ್ಗಳು ಕಟ್ಕೊಂಡಿರತಕ್ಕಂಥ ಕಾಂಗ್ರೆಸ್ನವರು ಯಾಕೆ ಅದನ್ನ ರೈಸ್ ಮಾಡಬಾರ್ದು? ಮಾತಾಡಬೇಡಿ. ನೀವ್ ಯಾಕೆ ಪಕ್ಷದ ಪರವಾಗಿ ಬಂದಿದ್ದೀರಾ? ಯಾವುದೋ ಒಂದು ಸಂಘಟನೆಯ ಪರವಾಗಿ ಬಂದಿಲ್ಲ. ಹೌದು, ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವ ಪಕ್ಷದ ಮುಖವಾಣಿಯಾಗಿ ಭಾಜಪದವ್ರಿಗಿಲ್ಲ. ಒಬ್ರಿಗೆ ಬಿಟ್ರೆ ಹೋಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಎಐಸಿಸಿ ಹೆಡ್ ಕ್ವಾರ್ಟರ್ ಬರಲಿ, ಅಂಬೇಡ್ಕರ್ ಅವ್ರದ್ದು ಫೋಟೋ ಇದೆ. ಅಂಬೇಡ್ಕರ್ ಅವರಿಗೆ ಗೊತ್ತು. ಅಂಬೇಡ್ಕರ್ ಅವರ ದಿನಾಚರಣೆ ಆಚರಣೆ ಮಾಡ್ತಾ ಇಲ್ಲ. ಸಂವಿಧಾನದ ಬಗ್ಗೆ ಯಾರ ಗೌರವ ಇದೆ ಇಲ್ಲ ಅನ್ನೋದು ಜನ ನೋಡ್ತಾ ಇದ್ದಾರೆ, ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಎಲ್ಲಾ ಪಕ್ಷದವ್ರನ್ನು ಕೂಡ ಜನ ಮೊದಲು ಅವರ ಪಕ್ಷದ ಕಚೇರಿಯಲ್ಲಿ ಅಂಬೇಡ್ಕರ್ ಫೋಟೋ ಮೊದಲು ಅವ್ರು ಪೂಜೆ ಅಲ್ಲಲ್ಲ, ನೀವು ಆತರ ಹೇಳಿದಲ್ಲ ಅವರು, ನೀವು ನಿಯಮದ ಪ್ರಕಾರ ಅರ್ಜಿ ಕೊಟ್ಟಿಲ್ಲ ಅಂತ ಹೇಳಿದಷ್ಟೇ. ನಿಯಮದ ಪ್ರಕಾರ ಕೇಳಿಲ್ಲ. ಹೊರಗಡೆ ನಡೆದಂತ ಚರ್ಚೆಗಳು ಸದನದ ಹೊರಗಡೆ ಆಗ್ಬೇಕಾಗ್ತದೆ. ನಾನ್ ಕೇಳೋದಿಷ್ಟೇನೆ, ಇವತ್ತು ದೊರೆಸ್ವಾಮಿ ಅವ್ರ ಬಗ್ಗೆ ನಮ್ಮ ಪಕ್ಷಕ್ಕೂ ಅತಿಯಾದ ಪ್ರೀತಿ ಇದೆ, ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಅವರು ಒಂದ್ ಸೈಡ್ ರಾಜಕಾರಣಿ ಹತ್ರ ಹೋಗ್ಬಾರ್ದು. ಅವರು ಸ್ವತಂತ್ರ ಇನ್ನೊಂದು ಮಾತು, ತುರ್ತು ಪರಿಸ್ಥಿತಿ ಮಾಡಿದ್ದಾರೆ. ಯಾರು ಬೇಡ ಈ ಸನ್ನಿವೇಶಕ್ಕೆ ಕಾರಣ ಏನು? ದೇಶದ್ರೋಹ ಒಂದ್ ಸಲಹೆ ಚರ್ಚೆ ಮಾಡಿ. ಯಾಕೆ ನೀವು ಅವ್ರ ಬಗ್ಗೆ ಇವರು ಅಸಲಿ ನಕಲಿ ಅಂತಿರಲ್ಲ, ಸಾವರ್ಕರ್ ಬಗ್ಗೆ ಚರ್ಚೆ ಮಾಡಿ. ಗಾಂಧಿ ಅವರನ್ನ ಕೆಲವು ಅರೆ ಬುದ್ಧಿಜೀವಿಗಳು ಇವತ್ತು ತುಕಡೆ ಗ್ಯಾಂಗ್ಗಳು ಅವರಿಗೆ ನಾಯಕರು ಇವತ್ತು ಒಂದು ಅನುಮಾನ ಬರುತ್ತೆ. ಇಡೀ ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗಿದೆ. ಈ ವಿಚಾರ ಸಂಬಂಧಪಟ್ಟ ಇಡೀ ರಾಜ್ಯ ಸ್ವಾತಂತ್ರ್ಯ